ಏನಾಯಿತು ಅಂದರೆ ನಮ್ಮ ಹುಡುಗಿ ಅಲ್ಲೇ ಪಕ್ಕದಲ್ಲೇ ಕಾಲೇಜಲ್ಲಿ ಹೋಗೋದು ಇಂಗ್ಲೀಷ್ ಮೀಡಿಯಮ್ಗೆ. ಇದು ಈ ಸ್ಕೂಲು ವಿವೇಕ ಸಂಸ್ಥೆ. ಏನಾಯಿತು ಅಂದರೆ ಏನೂ ಇಲ್ಲ, ನೆನ್ನೆ ಇಸ ತಾನೇ ಮೊನ್ನೆ ಇಸ ಹಿಂಗೆ ಹಿಂಗೆ ಕಣವ ಅಂತ ಹೇಳಿದ್ಲು. ಏನಂತ ಈಗ ಇಲ್ಲಿ ಕಬಡ್ಡಿ ಮ್ಯಾಚಿಗೆ ಬಂದಿದ್ಲು ಇದಕ್ಕೆ ಸ್ಟೇಡಿಯಮ್ಗೆ. ಇವರು ಕಾಲೇಜ್ಗೆ ಹೋಗ್ತಾರೆ, ಆ ಗಂಡ ಇಕ್ಳು, ಆ ಗಗನನ್ನು ಇವರು. ಅವ್ರೇನು ಮಾಡವ್ರೆ, ಅಲ್ಲಿಗೆ ಹೋಗವ್ರೆ. ಅಲ್ಲಿಗೆ ಹೋಗ್ಬಿಟ್ಟು ಇದು ನಿನ್ನ ಡವ್ವರು ಇದು ಮಾಡ್ತಾನೆ ನೋಡು, ಫೋನ್ ಮಾಡ್ತಾನೆ ನಿನ್ನ ಡವ್ ತಕೋ ಅಂದವನೆ. ಅವನ ಫೋನಲ್ಲಿ ಇವಳು ತಗ್ತಂದವನೆ. ಇವಳು ಹಂಗಾದ್ರೆ ಹೋಗು ಹಂಗೆ ಹಿಂಗೆ ಅಂದವಳು. ಅಂದರೂ ಕೇಳಲಿಲ್ಲ. ಇದು ಅವ್ನು ಕರ್ಸು ಬೋಳಿ ಮಗನೆ ಸುಳಿ ಮಗನೆ ಹಂಗೆ ಹಿಂಗೆ. ಬೇರೆ ಇನ್ನೊಬ್ಬನ ಹುಡುಗನ ಅವ್ರವರೇ ಮಾತಾಡ್ಕೊಂಡು ರಾಗಿಂಗು. ಈಗ ನಾನು ನೀನು ಲವ್ ಮಾಡ್ತೀನಿ ಅಂತ ನೀನು ಹೇಳು. ಇವಳಿಗೆ ಅವಳು ಇದ್ರಗಡೆ ನಾವು ಕಾಣ್ದವ್ರಂಗೆ ನೀನು ಲವರು ಅಂತ ಹೇಳ್ತೀವಿ, ಡವ್ ಅಂತ ಹೇಳ್ತೀವಿ. ನಾನು ನಿನ್ನ ಬೈತೀನಿ, ಅವಳಿಗೆ ಹೆದರಿಕೆ ಇಡಬೇಕು ಅನ್ನೋ ಮಟ್ಟದಲ್ಲಿ ಇವ್ರು ಹಿಂಗೆ ಹೇಳ್ಬಿಟ್ಟು ಏನು ಮಾಡಿಬಿಟ್ರು, ದಿನ ಎದುರ್ಸಕ್ಕೆ ಶುರು ಮಾಡವ್ರೆ. ಎಲ್ಲಾರು ಸಿಕ್ಕಲಿ, ಅಲ್ಲಿ ಒಂದೇ ಊರಲ್ವೇ, ಅಲ್ಲಿ ಒಂದೇ ಊರಿಗೆ ಹೋಯ್ತಾಳಿಲ್ವೇ, ಹೋಗುವಾಗ ಬರುವಾಗೆಲ್ಲ ನೀನು ಡವರ್ ನೋಡು, ಅದು ನೋಡು, ಹಂಗೆ ಹಿಂಗೆ. ಅವ್ನು ಲವ್ ಮಾಡ್ತೀವಿ, ಇವ್ನು ಲವ್ ಮಾಡ್ತೀವಿ ಅಂತ ಬಂದು ಕೇಳಿದ್ಲು. ಕೇಳ್ತೆ ನಾನು ಹೋಗಲ್ಲಿ ಕೇಳಿದೆ, ಯಾರನ್ನ ಅವ್ರ ಅಣ್ಣನ ಕೇಳಿದೆ. ಈ ಹುಡುಗ ಗಗನನೇ ಮಾತಾಡಿರ್ನು. ಗಗನರ ಅಣ್ಣನ ದೊಡ್ಡಪ್ಪನ ಕೇಳಿದೆ. ದೊಡ್ಡಪ್ಪ ಒಬ್ಬ ಮಾಸ್ಟ್ರು. ಏನಂತ ಹಿಂಗೆ ನೋಡಿ ಹಿಂಗೆಲ್ಲ ಕಾಲ್ಪೋಲಿ ಹಂಗೆ ಸುಮ್ಮನೆ ಫೋನ್ ಮಾಡಿಬಿಟ್ಟು ಒಬ್ರಿಗೆ ಊರಿಗೆಲ್ಲ ಕಳ್ಸವನೆ ಕಣಪ್ಪ, ಹೆಣ್ಮಕ್ಳು ಇದು ಹಂಗೆ ಹಿಂಗೆ ಅಂದ. ಏನು ಕೇಳಿ ನಾನು ನಿನ್ನ ತಲೆ ಮೇಲೆ ಕಲ್ಲೆತ್ತಾಕ್ತೀನಿ ಅಂದ. ತಲೆ ಮೇಲೆ ಕಲ್ಲೆತ್ತಾಕ್ತೀನಿ ಅಂತ ಬಾಯಿಗೆ ಬಂದಂಗೆ ಹೋದ. ಆಗ ನಾನು ಏನು ಮಾತಾಡಲಿಲ್ಲ. ಈಗ ಸೋಮವಾರ ಅಲ್ಲಿ ಅವಳಿಗೆ ಒಂದೇನು ಹೇಳ್ಬಿಟ್ಟು ಉದಾಹರಣೆ ಹೇಳ್ಬಿಟ್ಟು ನಾನು ನಮ್ಮ ಹೆಣ್ಣಿಗೆ ಹೇಳಿದೆ, ನೋಡು ಯಾರು ಅಲ್ಲಿ ತಲೆ ಬಗ್ಬೇಡ ಮಗ, ನೀ ತಲೆ ಬಗ್ಗು ಕೂಡ್ದು ಯಾತಕ್ಕೆ ತಲೆ ಬಗ್ಗಿ, ನೀನು ಚಿಕ್ಕ ವಯಸ್ಸು ಯಾತಕ್ಕೆ ತಲೆ ಬಗ್ತೀಯ, ಪಟ ತಟ್ಟುಬಿಟ್ಟು ಬಾ ಸ್ಟೇಷನ್ಗೆ ಹೋಗಮ್ಮ ಕಂಪ್ಲೇಂಟ್ಗೆ. ಇವ್ರು ಯಾರು ಕೇಳೋದಿಲ್ಲ. ಅವ್ರ ಅಪ್ಪನಿಗೆ ಹೇಳಿದೆ, ಅವ್ರ ಅವ್ವನಿಗೆ ಹೇಳಿದೆ. ಅವ್ರು ಯಾರು ಲೆಕ್ಕಕ್ಕೆ ತಗೊಳ್ಳಿಲ್ಲ. ಅವ್ರೇನು ಗೊತ್ತೇ, ನಾವು ಗಂಡ ಇದ್ದ ಅವ್ರ ಎಣ್ಣೆ ಇಕ್ಳು ಏನಾರು ಮಾಡ್ಕೊಳ್ಳಿ ಬಿಡು ಅನ್ನೋ ಮಟ್ಟಕ್ಕೆ ಅವ್ರ ಲೆಕ್ಕಕ್ಕೆ ತಗೊಳ್ಳಿಲ್ಲ. ಅವ್ರ ಲೆಕ್ಕಕ್ಕೆ ತಗೊಂಡಿದ್ರೆ ಅವ್ರಿಗೆ ಹಿಂಗೆಲ್ಲ ವೈರಲ್ ಆಗಿರೋದು ಎಲ್ಲಕ್ಕ ಪ್ರತಿಯೊಬ್ಬರಿಗೂ ಗೊತ್ತಾರೆ, ನಮಗೆ ಗೊತ್ತಿಲ್ಲ. ನಮಗೆ ಮೊನ್ನೆ ಸಹ ಗೊತ್ತಾದದ್ದು. ಇಲ್ಲಿ ಹೇಳ್ಕೊಂಡು ಹಿಂಗೆ ಅನ್ಕೊಂಡು ಎಲ್ಲ ರಾಗಿಂಗ್ ಮಾಡೋದು. ಆ ಹುಡುಗ ಈ ಹುಡುಗ ಬರ ನಿನ್ಗೊಂದು ಹುಡುಗಿ ಸೆಟ್ ಮಾಡ್ಕೊಡ್ತೀನಿ ಹಂಗೆ ಹಿಂಗೆ ಅನ್ನೋ ಇದ್ರಿಂದ ಹಿಂಗೆ ಮಾಡಿ ಲಾಸ್ಟಿಗೆ ನೆನ್ನೆ ಸಹ ಇದು ಬಂದ್ಲು. ನಾ ಬರ್ತೇನೆ ಏನವ ಅಂತ ಅಂದೆ. ನಾನು ಊಟ ಮಾಡ್ಕೊಂಡು ಕಾಲೇಜ್ಗೆ ಹೋಯ್ತಾವನಿ, ನೀನು ಬೆಂಗ್ಳೂರಿಗೆ ಹೋಯ್ತೀನಿ ಅಂದಲ್ಲ, ಸ್ಕೂಲ್ಗೆ ಹೋಯ್ತಾವನಿ, ವಿವೇಕಾನಂದ ಈ ಸ್ಕೂಲ್ಗೆ ಇಂಗ್ಲೀಷ್ ಮೀಡಿಯಮ್ಗೆ ಹೋಯ್ತಾರೆ. ನೀನು ಮಂಡ್ಯಕ್ಕೆ ಹೋಗಿದ್ದು ಬೆಂಗ್ಳೂರಿಗೆ ಹೋಗಿ ಬೇಗ ಬಂದುಬಿಡವ, ನಾನು ಅಷ್ಟೊತ್ತು ಬರ್ತೀನಿ. ಮಮ್ಮಿನೂ ಬಂದದಂತೆ. ಮಮ್ಮಿ 6 ಗಂಟೆಗೆ ಬರ್ತೀನಿ ಅಂತೂ ಬಂದಿಲ್ಲ, ಮಮ್ಮಿನೂ ಬರ್ತದೆ, ನೀವು ಹೋಗಿ ಬಂದ್ಬಿಡೋಗವ ಅಂತ ಅಂದ್ಲು. ನಾವು ಅತ್ತಾಗೋದು ಅಲ್ಲಿ ಸತ್ತಿ ಮನ್ಗವಳೆ ಅಲ್ಲಿಂದ ಬರೋದಕ್ಕಾಗಲೇ ಇಲ್ಲಿಗೆ ಹೆಣ ತಂದುಬಿಟ್ಟಿರು. ಇಲ್ಲಾರ ಅಲ್ಲೇ ತಗೊಂಡೋಗಿ ಮನಗಿಸಿರು. ಅಲ್ಲೇ ತಗೊಂಡೋಗಿ ಏನಾರ ಮಾಡಿ ನನ್ನ ಮಗಳು ಬೇಕು, ಅದೇನು ಮಾಡಿರಿ ನನಗೆ ಗೊತ್ತಿಲ್ಲ. ನನ್ನ ಮಗಳು ಏನು ತಪ್ಪು ಮಾಡಿದ್ಲು ಅಂತ ನೀವು ಅವ್ರ ವಯಸ್ಸು ಎಷ್ಟು, 7, 18, 19 ಅವ್ರಿಗೂ ಇರ್ಬೋದು ಅಷ್ಟೇ. ಇವಳಿಗೆ 14. ಅವ್ರು ಕಾಲೇಜಿಗೆ ಹೋಯ್ತಾವ್ರೆ. 16, 17 ಇರ್ಬೋದು ಅನ್ನಿಸ್ತದೆ. ಅವ್ರಿಗೆ PS ಕಾಲೇಜಿಗೆ ಹೋಯ್ತಾರೆ, ಓದಕ್ಕೆ ಹೋಯ್ತಾವ್ರೆ. PSC ಅದೇ PS ಕಾಲೇಜ್ ಏನೋ ಒಟ್ಟಿನಲ್ಲಿ ಓದ್ತಾವ್ರೆ. ಫಸ್ಟ್ PU. ನಾನು ಕೇಳೋದು ಕಾಲೇಜಲ್ಲಿದ್ದು ಸ್ಟೇಡಿಯಮ್ ಎಲ್ಲಿದ್ದು. ಈ ಕರ್ಕೊಂಬಂದಾರು ಯಾರು, ಈ ಮಾಸ್ಟ್ರುಗಳು ಯಾರು, ಇವ್ರು ಯಾರು, ಮೇಡಮ್ ಮಾಸ್ಟ್ರು ಕರ್ಕೊಂಬಂದ್ರಲ್ಲ ಕಬಡ್ಡಿ ಇದಕ್ಕೆ ಟಿಕೆಟ್ ಇದಾಡೋಕ್ಕೆ. ಆಗ ಇವರು ಯಾರು, ನಿನ್ಗೆ ಯಾಕೋ ಇಲ್ಲಿ ಯಾತಕ್ಕೆ ಬಂದಿದ್ದೀವಿ ಅಂತ ಇವರು ಕೇಳಲಿಲ್ಲ. ನಾವು ಆ ಧೈರ್ಯದ ಮೇಲೆ ಕಳಿಸ್ತೀವಿ. ಯಾವ ಧೈರ್ಯದ ಮೇಲೆ? ಮೇಡಮ್ಮ ಮಾಸ್ಟ್ರ್ ಮೇಲೆ ಕಳಿಸ್ತೀವಿ ಧೈರ್ಯದ ಮೇಲೆ. ಅಲ್ಲೆಲ್ಲ ಬಂದು ಹಂಗೆಲ್ಲ ಮಾತಾಡಿ ವೈರಲ್ಲಾಗಿ ಊರಿಗೆ ಎಬ್ಬಿಸವ್ರೆ ಎಲ್ಲಕ್ಕ. ನೋಡಿ ಈ ಹುಡುಗಿ ಲವ್ ಮಾಡಿದೆ, ಈ ಹುಡುಗಿ ನಾನು ಮಾಡ್ತೀನಿ ಅಂತದೆ, ಈ ಹುಡುಗಿ ಇವ್ರು ಮಾಡ್ತೀನಿ ಅಂತ ಊರಿಗೆ ಹೇಳ್ಕತ್ತೀರ್ಗ ಅವನು. ಇಷ್ಟೇ, ಇನ್ನೇನಿಲ್ಲ. ಅದಕ್ಕೆ ನನ್ನ ಮಗಳಿಗೆ ಅನ್ಯಾಯ ಆದದ್ದು, ನನ್ನ ತಮ್ಮನ ಮಗಳನ್ನ ನನ್ನ ಮಗಳು ಅಂತ ಸಾಕಿದ್ದೆ. ನಾನು ತಂದೆ ಮನೇಲೇ ಇದ್ದದ್ದು. ಅವತ್ತು ಏನೋ ನನಗೆ ಹಿಂಗೆ ಏನಾರ ನನಗೆ ಡೌಟ್ ಬಂದಿದ್ರೆ ನಾನು ಎಲ್ಲೂ ಹೋಯ್ತಿರ್ಲಿಲ್ಲ, ನಾನು ಬೆಂಗಳೂರಿಗೂ ಹೋಯ್ತಿರ್ಲಿಲ್ಲ. ಅವ್ರ ಅಪ್ಪನಿಗೂ ಇವ್ರ ಟಾರ್ಚರ್ ತಡಿನಾರ್ದೇನೆ ಅವ್ರ ಅಪ್ಪ ಅಂತೂ ಧರ್ಮರಾಯ ಒಂದು ಮಾತಾಡ್ದಾರಲ್ಲ, ಈ ಹುಡುಗರು ಟಾರ್ಚರ್ ತಡಿಲ್ಲ. ಅವಳೊಂದು ಅಂಗಡಿಗೆ ಹೋಗಿಲ್ಲ ಹಿಂಬಾಲಿಸೋದು, ಒಂದು ಇದಕ್ಕೆ ಹೋಗಿಲ್ಲ ಹಿಂಬಾಲಿಸೋದು, ಒಂದು ಯಾತ್ಗಾರ ಇದಕ್ಕೆ ಬರೋಕ್ಕಿಲ್ಲ ಹಿಂಬಾಲಿಸೋದು, ಹಿಂಗೆ ಮಾಡೋಕ್ಕೆರ್ಗವ್ರೆ. ಅವಳು ಅದಕ್ಕೆ ಎದ್ರಕಂದದ್ದು ಏನಾಯ್ತೋ ಎತ್ತಾಯ್ತೋ ಕಾಲೇಜಿಂದ ಬಂದು ಅವ್ರ ಅಪ್ಪನಿಗೆ ಏನೂ ಹೇಳಲಿಲ್ಲ. ಬಾಕ್ಲೆಲ್ಲ ತೆಗೆದ್ಬಿಟ್ಟವಳು, ಯಾರು ಬಂದು ಕಾಪಾಡಲಿ ಅಂತ. ಬಾಕ್ಲೆಲ್ಲ ತೆಗೆದ್ಬಿಟ್ಟು ಸುಮ್ಮನೆ ಸಿಗಾಕೊಂಡು ಹಿಂಗೆ ಸುತ್ಕೊಂಡು ಯಾರು ಚಳಕರೆ ಬಿದಾಗ ಬಂತ.
ರೇಗ್ಸಿದ್ರು ಅನ್ಕಂದೆ ಇದು ಮಾಡೋರೆ ಸರ್. ರೇಗ್ಸಿದ್ರು ಇವಳು ಯಾವ್ದಕ್ಕೂ ಭಕ್ತಿರ್ಲಿಲ್ಲ, ಒಂಥರ ಹುಡುಗನಂಗೆ ಬೆಳೆಸಿದ್ದು. ಆದರೂ ಅವರು ಟಾರ್ಚರ್ ಕೊಟ್ಟದ್ದು ನನಗೂ ಗೊತ್ತಾಗಲಿಲ್ಲ. ಮನೆ ಎದುರುಗಡೆನೆ ಸ್ಕೂಲಾದರೂ ಇವರು ನನ್ನ ಮಗಳು ಏನು ನನ್ನ ಜೊತೆಲಿ ಹೇಳ್ಕೊಳ್ಳಿಲ್ಲ. ಹೇಳ್ಕೊದಿರೋದಕ್ಕೆ ಈ ಥರ ಆಗಾಯ್ತು ಸರ್. ಏನಾದ್ರು ಪರಿಹಾರ ಮಾಡುವ, ನಮ್ಮ ಜೊತೆಲಿ ಏನು ಹೇಳ್ದೇನೆ ಇವ್ರದ್ದು ಬರೀ ಅದೇ ಕೆಲಸ. ಅವ್ರು ಅಪ್ತಿರ್ಬಿಟ್ಬಿಟ್ಟವ್ರೆ, ಅವ್ರಿಗೇನು ಕೆಲಸ ಇಲ್ಲ. ನಮಗೆ ಬೆಳಿಗ್ಗೆ ಎದ್ರೆ 108 ನಾವು ಮಾಡ್ಕೊಂಡು ಹೆಂಗೋ ಇದು ಮಾಡ್ತಿದ್ದೋ. ಇವ್ರದ್ದು ಇವಳು ನನ್ನ ಮಗಳು ನಮ್ಮ ಅಪ್ಪನ ಗೊತ್ತಾದ್ರೆ ಇನ್ನು ಜಗಳಕ್ಕೆ ಹೋಯ್ತದೆ ಅನ್ನೋ ಮಟ್ಟದಲ್ಲಿ ಎದ್ರಕಂಡು ಏನು ಹೇಳ್ದೇನೆ ಈ ಥರ ಸೂಸೈಡ್. ಇಲ್ಲ, ಇವರು ರೇಗ್ಸಿರೋದು ಗಗನು ಮತ್ತು ಅವರು ಸಹಚರರು ರೇಗ್ಸಿರೋದು ಅವನ. ಇದು ಯಾರನ್ನೂ ಲವ್ ಮಾಡ್ತಾ ಇಲ್ಲ ಸರ್. ಲವ್ ಮಾಡ್ದೋದ್ರು ನನ್ನ ಮಾಡು ಅನ್ನೋ ಮಾಡ್ತಲೇ ಅವ್ರು ಯಾಕೆ ಇವ್ರು ಯಾಕೆ ನಾ ಮಾಡ್ತೀನಿ ಅನ್ನೋ ಅವಳು ಚಂದಕ್ಕೆ ಅರ್ಧ. ಆದರೂ ಇವಳು ಆ ಮಟ್ಟದಲ್ಲಿ ಇರಲಿಲ್ಲ ಸರ್. ಆ ಮಟ್ಟದಲ್ಲಿ ಇಲ್ದವ್ರಿಗೆ ಇದು ಆದರೂ ಗಂಡು ಹುಡುಗನ ಈಗ ಅವಳು 9ನೇ ಕ್ಲಾಸು ಸರ್. 9 ಓದ್ತಾ ಇದ್ದು ಹುಡುಗನಂಗೆ ಬೆಳೆಸಿದ್ದು. ಆದರೂ ಮೋಸ ಆಗೋಯ್ತು. ನನ್ನ ಮಗಳಿಗಾದ ಮೋಸ ಇನ್ಯಾರಿಗೂ ಬೇಡ. ಅವ್ರಿಗೆ ಎಲ್ಲ ಅವ್ರ ಸಹಚರಿಗೆಲ್ಲ ಶಿಕ್ಷೆ ಆಗಲೇಬೇಕು. ನ್ಯಾಯ ಕೊಡಿಸ್ಕೊಡಿ ಅಷ್ಟೇ, ಇನ್ನೇನು ಕೇಳೋದು. ಅವನಿಗೆ ಗಗನೊಬ್ಬನ ಹಿಡಿದ್ರೆ ಎಲ್ಲ ಗೊತ್ತಾಯ್ತದೆ ಸರ್. ಮೇಯ್ನ್ ಅವನೇ. ಇಲ್ವೋ ಏನೋ ನಾವು ರಾತ್ರಿ ಬಂದವರು ಸರ್, ಏನು ಎತ್ತ ಅಂತ ನಮಗೂ ಮಟ್ಟ ಗೊತ್ತಿಲ್ಲ. ಪಕ್ಕದ ಮನೆಯೇ, ಈ ಹಿಂದೂ ಬೀದಿಯವ್ರೆ, ನಮ್ಮ ಹಿಂದೂ ಬೀದಿಯವರೇ ಅವರು. ಮೇಯ್ನು ಅವನೇ.